ಇಡೀ ಪ್ರಪಂಚದಲ್ಲಿ ಇವತ್ತು ಟ್ರಂಪ್ ವಿಶ್ವನಾಯಕ ಏನು ಅಂತ ಏನು ಅಮೇರಿಕದ ಏನು ಅವ್ರದ್ದು ನಡ್ಕೊಂಡು ಬರ್ತಾ ಇದೆ. ಟ್ರಂಪ್ ಬಂದಾದ ಮೇಲೆ ಎಲ್ಲ ದೇಶಗಳನ್ನು ಬ್ಲಾಕ್ ಮೇಲ್ ಮಾಡ್ತಕ್ಕಂಥದ್ದು ಮಾಡ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ಭಾರತವನ್ನು ಕೂಡ ಬ್ಲಾಕ್ ಮೇಲ್ ಮಾಡಿದ್ರು. ನಮ್ಮ ಸಾಕಷ್ಟು ಟ್ಯಾಕ್ಸ್ಗಳನ್ನು ಒಂದಕ್ಕೆ ಡಬಲ್ ಹಾಕಿ 50% ಹಾಕಿ ತುಂಬ ಬ್ಲಾಕ್ ಮೇಲ್ ಮಾಡಿ ಮೋದಿಜಿಯವರು ಅದಕ್ಕೆ ದೊಡ್ಡ ಮಟ್ಟಕ್ಕೆ ಒಂದು ಕೌಂಟರ್ ಕೊಟ್ಟರು. ಅವರಿಗೆ ಎದುರಲೇ ಇಲ್ಲ. ಬೇರೆ ದೇಶಗಳನ್ನ ಯುರೋಪ್ ಕಂಟ್ರಿಗಳನ್ನ ಎಲ್ಲ ಕೂಡ ಒಪ್ಪಂದಗಳನ್ನ ಮಾಡ್ಕೊಂಡು ಆದಮೇಲೆ ಟ್ರಂಪ್ ಮನಸ್ಥಿತಿ ಇಮಿಡಿಯೇಟಾಗಿ ಚೇಂಜ್ ಆಗಿ ನಮ್ಮ ಭಾರತದ ಮೇಲೆ ಆಗಿರ್ತಕ್ಕಂಥ ಸುಂಕಗಳನ್ನು ಕೂಡ ಕಡಿಮೆ ಮಾಡೋದು. ಅದೇ ರೀತಿ ಇಡೀ ವಿಶ್ವದಲ್ಲಿ ಎಲ್ಲ ದೇಶಗಳ ಮೇಲೆ ಏನು ಹಿಡಿಬೇಕು ಅಂತಕ್ಕಂಥ ಏನು ಮನಸ್ಥಿತಿ ಏನು ಟ್ರಂಪ್ಗಿದೆ, ಇವತ್ತು ಅರಬ್ ಕಂಟ್ರೀಸ್ಗಳ ಮೇಲೆ, ಇರಾನ್ ಮೇಲೆ, ಇಸ್ರೇಲ್ ಜೊತೆ ಸೇರಿಕೊಂಡು ಅರಬ್ ಕಂಟ್ರೀಸ್ ಮೇಲೆ ಏನು ಇವತ್ತು ಇಡೀ ಪ್ರಪಂಚದಲ್ಲೇ ರಂಜಾನ್ ನಡೀತಾ ಇದೆ. ಎಲ್ಲರೂ ಪ್ರಾರ್ಥನೆ ಮಾಡ್ತಕ್ಕಂಥ ದಿನಗಳು. ಇಂಥ ದಿನಗಳಲ್ಲಿ ಯುದ್ಧಗಳನ್ನು ಮಾಡಿ ಸಾಕಷ್ಟು ಅಮಾಯಕರನ್ನ ಸ್ಕೂಲ್ಗಳ ಮೇಲೆ, ಅಮಾಯಕರ ಮೇಲೆ ಬಾಂಬ್ಗಳನ್ನ ಹಾಕಿ ಹತ್ಯೆ ಮಾಡಿರ್ತಕ್ಕಂಥದ್ದು. ಇರಾನ್ ದೇಶದ ಏನು ರಾಜರನ್ನು ಕೂಡ ಇವತ್ತು ಹತ್ಯೆ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಈ ಟ್ರಂಪ್ ಮನಸ್ಥಿತಿಯಿಂದ ಇಡೀ ಜಗತ್ತೇ ಇವತ್ತು ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ಮುಂಬರುವ ದಿನಗಳಲ್ಲಿ ಏನಾದ್ರೂ ಪ್ರಪಂಚಕ್ಕೆ ಆಘಾತ ಆಗ್ತಕ್ಕಂಥದ್ರೆ ಈ ಒಂದು ಟ್ರಂಪ್ ಅಂತ ಮನಸ್ಥಿತಿ ಇರ್ತಕ್ಕಂಥ ನಾಯಕರಿಂದ. ಮೋದಿಜಿಯವರು ಗಟ್ಟಿ ಮನಸ್ಸಿಂದ ಅವ್ರನ್ನ ಎದುರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ನಮಗೆ ಮುಂದಿನ ದಿನಗಳಲ್ಲಿ ಇಡೀ ಭಾರತದ ನಾಯಕರಾಗಿದ್ದ ಮೋದಿಜಿಯವರೇ ವಿಶ್ವ ನಾಯಕನ ಆಗ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಇದೆಲ್ಲ ನೋಡಿದ್ರೆ ಆಗ್ತಕ್ಕಂಥದ್ದು ನಡೀತಾ ಇದೆ.